ಸರ್ ತಮ್ಮ ಪೂರ್ತಿ ಹೆಸರು? ರವಿ. ರವಿ. ಅಂದಾಗೆ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ಗುಂಗ್ರಲ್ ಛತ್ರ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ. ಅಂದಾಗೆ ತಾವು ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದ, ಮೊದಲನೇ ಬಾರಿನೇ ಗೆದ್ದು ಉಪಾಧ್ಯಕ್ಷ ಆಗಿ ಕೂಡ ಆಯ್ಕೆ ಆಗಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಸರ್ ತಮಗೆ ರಾಜಕೀಯ ಜೀವನ? ತುಂಬಾ ಖುಷಿಯಾಗಿದ್ದೀರಾ? ಓಕೆ ಸರ್. ಸರ್ ಅಂತಂದಾಗ ಈಗ ತಮ್ಮ ಗ್ರಾಮದಲ್ಲಿ ಏನೆಲ್ಲ ಒಂದು ಕುಂದು ಕೊರತೆಗಳು ಎದ್ದು ಕಾಣಿಸ್ತಾ ಇದೆ ಸರ್? ಅದೇ ನಮ್ಮ ಗ್ರಾಮಗಳಲ್ಲಿ ಏನೇನು ಕೆಲಸ ಕಾರ್ಯಗಳು ಬಾಕಿ ಉಳಿದಿವೆ ಅವೆಲ್ಲ ನೋಡಿ ನಾವು ಕೆಲಸ ಕಾರ್ಯಗಳನ್ನು ಇನ್ನು ಮುಂದಿನ ಹೆಚ್ಚಾಗಿ ಕೆಲಸ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀವಿ. ಅಂದಾಗೆ ಯಾವ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಮಾಡಬೇಕು ಅಂತ? ಜನಗಳ ಸೇವೆನೇ ಫಸ್ಟ್ ಜನಗಳ ಸೇವೆನೆ. ಆಮೇಲಿಂದ ಊರಲ್ಲಿ ಏನೇ ಕೆಲಸ ಕಾರ್ಯಗಳಿತ್ತು ಅಂತಂದ್ರು, ಒಂದು ರೋಡ್ ಆಗ್ಬೋದು, ಒಂದು ದೇವಸ್ಥಾನ ಆಗ್ಬೋದು, ಇನ್ನೊಂದು ಪ್ರತಿಯೊಂದು ಏನ್ ಕೆಲಸ ಆಗ್ಬೋದು ಅಂತಂದ್ರು ನಾವು ಮಾಡಿದ್ದೀವಿ. ಸರ್ ಅಂತಂದಾಗ ಈಗ ತಮಗೆ ರಾಜಕೀಯಕ್ಕೆ ಬರಬೇಕು ಅಂತಾರೆ ತಮಗೆ ಗುರುಗಳು ಅಥವಾ ಸ್ಫೂರ್ತಿ ಅಂತ ಯಾರು ಇದ್ದಾರಾ ಸರ್? ಎಲ್ಲ ಸರ್ ಫ್ರೆಂಡ್ ಸರ್ಕಲ್, ಯೂತ್ ಬಳಗದಿಂದ ನಾವು ಇದಾಗಿ ಜನಗಳೇ ನಮ್ಮನ್ನ ಒಂದು ಎಲ್ಲಾರು ಇದು ಮಾಡಿ ನೀವೇ ನಿಂತ್ಕೊಂಡು ನೀವೊಂದು ಸ್ವಲ್ಪ ರಾಜಕೀಯ ಬರಬೇಕು ಅಂತ ಅಂದ್ಬಿಟ್ಟು ಕರ್ತಂದು ಅವರೇ ನಿಲ್ಸಿ ಅವರೇ ನಮ್ಮ ಜನಗಳು ಎಲ್ಲಾರು ಸೇರಿ ಇವತ್ತು ಫ್ರೆಂಡ್ ಆಗ್ಬೋದು, ಪ್ರತಿಯೊಂದು ಊರಿನ ಎಲ್ಲ ಹಿರಿಯವರು ಎಲ್ಲಾರು ಸೇರಿ ನಮ್ಮನ್ನ ಗುರುತಿಸಿ ಆಯ್ಕೆ ಮಾಡಿದ್ದಾರೆ. ಓಕೆ ಸರ್. ಸರ್ ಅಂತಂದಾಗೆ ಈಗ ತಾವು ಮೊದಲನೇ ಬಾರಿಗೆ ಗೆದ್ದು ಬಂದಿದ್ದೀರಾ, ಮತ್ತೆ ಈಗ ಇರುವಂತ ಕುಂದುಕೊರತೆಗಳನ್ನ ಹೇಳ್ಕೊಂಡಿದ್ದೀರಾ. ಇದಕ್ಕೆ ಯಾವ ರೀತಿ ಕ್ರಮ ಕೈಗೆ ತಗೋಬಹುದು ಅನ್ನೋ ಒಂದು ಯೋಜನೆ ಹಾಕೊಂಡಿದ್ದೀರಾ? ಅದನ್ನೇ ಈಗ ಏನೇನು ಸಣ್ಣ ಪುಟ್ಟ ಏನ್ ಕೆಲಸಗಳೇ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಜನಸೇವೆಲ್ಲ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಾವು ಅನ್ಕೊಂಡಿದ್ದೀರಾ. ಯಾವ ಪಕ್ಷದ ಬೆಂಬಲಿತರಾಗಿ JDS ಪಕ್ಷದ ಬೆಂಬಲಿತರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಓಕೆ ಸರ್. ಸರ್ ತಾವು ಕಡೆದಾಗಿ ಇನ್ನೊಂದು ಪ್ರಶ್ನೆ, ಇವತ್ತು ತಾವು ಒಬ್ರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಗುರುತಿಸ್ಕೋಬೇಕು ಅಂತಂದ್ರೆ ಹಾಗೂ ರಾಜಕೀಯ ವ್ಯಕ್ತಿ ಅಂತ ಗುರುತಿಸ್ಕೋಬೇಕು ಅಂತಾರೆ ಎಲ್ಲ ನಿಮ್ಮ ಗ್ರಾಮದ ಮತ ಬಂದವರೇ. ಈ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿಯಾದಂತಹ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಇವಾಗ ನಮ್ಮ ಎಲ್ಲ ಸಮರ್ಥನಾಯಕ ನಾಯಕ ಸಮರ್ಥನಾಯಕ ಕರುನಾಡ ಜನರ ಪ್ರೀತಿ ಸೇವಕ ಕರುನಾಡ ಜನರ ಪ್ರೀತಿ ಸೇವಕ ನಾಯಕ ಸಮರ್ಥನಾಯಕ ಸರಳ ಸಜ್ಜನ ಜನಾನುರಾಗಿ ಜನರ ಸೇವೆಯಲ್ಲಿ ನೀ ಕರ್ಮಯೋಗಿ ನೊಂದವರ ಕಷ್ಟಕ್ಕೆ ಮಿಡಿವ ಸಹೃದಯ ಕಣ್ಮಣಿ ಕರುಣಾಮಯಿ ಕಣ್ಮಣಿ ಕರುಣಾಮಯಿ ನಿಂದೆ ಅಪನಿಂದೆ ನಿನ್ನ ಜಟಿಸದು ಧರ್ಮ ಯುದ್ಧದಲ್ಲಿ ಗೆಲ್ಲುವೆ ಎಂದು ಆತ್ಮವಿಶ್ವಾಸವೇ ನಿನ್ನ ಆಯುಧ ಆತ್ಮವಿಶ್ವಾಸವೇ ನಿನ್ನ ಆಯುಧ. ನಿಮ್ಮ ಗ್ರಾಮದ ಜನತೆಗೆ ತಾವು ಯಾವ ರೀತಿಯಾದಂತಹ ಒಂದು ಕೃತಜ್ಞತೆನ ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗ ನಮ್ಮ ಗ್ರಾಮದಲ್ಲಿ ಈಗ ನಮ್ಮ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ನಮ್ಮ ಗ್ರಾಮಸ್ಥರು ಮತ್ತೆ ನಮ್ಮ ಗ್ರಾಮ ಪಂಚಾಯತಿಯವರು ಸದಸ್ಯರುಗಳಿದ್ದಾರೆ, ಎಲ್ಲರಿಗೂ ವಂದನೆಗಳು ಹೇಳ್ತಾ ಅವರ ಕಷ್ಟ ಸುಖ ಏನೇ ಬರುತ್ತೆ ಅಂತಂದ್ರೆ ಅವ್ರಿಗೆ ಒಗ್ಗೂಡಿ ನಾವು ಕೆಲಸ ಮಾಡ್ಕೊಂಡು ನಮ್ಮ ಪಂಚಾಯತಿನ ಉಳಿಸ್ಕೊಂಡು ಅಂದ್ರೆ ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯ ಮಾಡೋದ್ರ ಮುಖಾಂತರ ಜನಗಳಿಗೆ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇಷ್ಟೊಂದು ಕಾಲ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ನೀಡೋದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಿಮ್ಮ ಮುಂದಿನ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಕೊಡ್ತಾ ನಮಗೆ ಒಂದೆರಡು ಮಾತುಗಳು ಮುಗಿಸಿ ಧನ್ಯವಾದಗಳು.